ಹಲೋ ಫ್ರೆಂಡ್ಸ್, ನಮಸ್ತೆ. ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಅಕ್ಕಿ ಪಾಯಸ ಅಥವಾ ಖೀರು ಅಂತಾರೆ. ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ಮುಕ್ಕಾಲು ಕಪ್ಪಷ್ಟು ಜಾಮೂನ್ ಕಪ್ ಅದರಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ, ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನೋಡಿ, ಅಕ್ಕಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕ್ಕೊಂಡು ಒಂದು 15ರಿಂದ 20 ನಿಮಿಷ ಇದು ಚೆನ್ನಾಗಿ ಅಕ್ಕಿ ನೆನಿಬೇಕು. ನೆನೆಸ್ಕೊಳ್ಳೋಣ ಫಸ್ಟು. ನೋಡಿ, ಒಂದು ಸಾಸ್ಪೆನ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ತೊಗೊತಾ ಇದ್ದೀನಿ. ಇದಕ್ಕೆ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಜಸ್ಟ್ ಕರೆಸ್ಕೋಬೇಕಷ್ಟೇ ಬೆಲ್ಲನ. ನೋಡಿ, ನಾನೊಂದು 1/2 ಲೀಟ್ರಷ್ಟು ಹಾಲು ತೊಗೊತಾ ಇದ್ದೀನಿ. ಕಾಯಿಸ್ಕೊಳ್ಳೋಣ ಫಸ್ಟ್ ಇದನ್ನು, ಹಾಲನ್ನ. ನೋಡಿ, ನಾವು ಬೆಲ್ಲ ಇಟ್ಕೊಂಡಿದ್ವಲ್ಲ, ಚೆನ್ನಾಗಿ ಕರಗಿ ಒಂದು ಕುದಿ ಬಂದಿದೆ, ಸಾಕಿದು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇನ್ನೊಂದು ಸೈಡ್ ಹಾಲು ಇಟ್ಕೊಂಡಿದ್ವಲ್ಲ, ಅದು ಸಹ ನೋಡಿ ಆಗಲೇ ಕಾಯ್ತಾ ಇದೆ ಹಾಲು. ಈಗ ನೋಡಿ, ನಾವು ಹಾಲು ಇಟ್ಕೊಂಡಿದ್ವಲ್ಲ, ಆಗಲೇ ಬಬಲ್ಸ್ ಬಂದಿದೆ ನೋಡಿ, ಕಾಯ್ತಾ ಇದೆ ಹಾಲು. ಈಗ ನಾವು ಫಸ್ಟ್ ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ, ಒಂದು ಅರ್ಧ ಗಂಟೆ ಆಗಿದೆ. ನೋಡಿ, ಚೆನ್ನಾಗಿ ಅಕ್ಕಿ ನೆಂದಿದೆ. ಈಗ ಹಾಲಿಗೆ ಸೇರಿಸ್ಕೊಳ್ಳೋಣ ಅಕ್ಕಿನ. ನೀವು ಹಾಲಲ್ಲಿ ಮಾಡ್ಕೊಳ್ಳೋರು ಇಷ್ಟ ಇಲ್ದಿರೋರು ಫ್ರೆಶ್ ಕೊಕೊನಟ್ ತೊಗೊಂಡ್ಬಿಟ್ಟು ಅದರಿಂದ ಹಾಲು ತೆಗೆದು ಅದರಲ್ಲೂ ಸಹ ಮಾಡ್ಕೋಬೋದು. ನೋಡಿ, ಹಾಲಲ್ಲೇ ಚೆನ್ನಾಗಿ ಅಕ್ಕಿ ಬೇಯ್ತಾ ಇದೆ. ಹಾಲಲ್ಲೇ ಬೇಯಿಸ್ಕೋಬೇಕು, ಚೆನ್ನಾಗಿರುತ್ತೆ ಖೀರು. ಅಕ್ಕಿ ಖೀರು ಪಾಯಸ ನೀವು ಸಕ್ಕರೆ ಇಷ್ಟಪಡೋರು ಸಕ್ಕರೆ ಹಾಕ್ಕೋಬೋದು. ನೋಡಿ, ಅಕ್ಕಿ ಚೆನ್ನಾಗಿ ಬೆಂದಿದೆ ಹಾಲಲ್ಲಿ. ನಾವು ಕೈ ಬಿಡಬಾರ್ದು, ಅಕ್ಕಿ ಹಾಕಿದಾಗಿಂದ ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ಹಾಲಲ್ವ ತಳ ಹತ್ಬಿಡುತ್ತೆ, ಮತ್ತು ಸೀದೋಗಿರೋ ಸ್ಮೆಲ್ ಬರುತ್ತೆ ಖೀರೆಲ್ಲ. ನೋಡಿ, ಬೆಂದಿದೆ ಅಕ್ಕಿ ಎಲ್ಲ. ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಬೆಂದಿದೆ. ನೋಡಿ, ಬೆಲ್ಲ ಕಾಯಿಸಿಟ್ಕೊಂಡಿದ್ವಲ್ಲ, ಫಿಲ್ಟರ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಈಗ ನೀವು ಬಳಸೋ ಬೆಲ್ಲದಲ್ಲಿ ಏನು ಇಲ್ಲದೆ ಇದ್ದರೆ ಹಾಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿ ಮಾಡ್ತಾರೆ. ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದ್ಸರಿ ಟ್ರೈ ಮಾಡಿ. ಒಂದು 5 ನಿಮಿಷ ಕುದಿಸೋಣ. ಈಗ ಇದು ತಣ್ಣಗಾದರೆ ತಾನೇ ಗಟ್ಟಿಯಾಗುತ್ತೆ. ನೋಡಿ, ಸ್ವಲ್ಪ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬಾದಾಮಿ ಮತ್ತು ಗೋಡಂಬಿನ ಈ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಮತ್ತು ಬಾದಾಮಿ
ದ್ರಾಕ್ಷಿ ಸಹ ಹಾಕ್ಕೊಂಡ್ಬಿಡ್ತೀನಿ. ಆಯಿತು, ಫ್ರೈ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿದ್ವಲ್ಲ, ಗ್ಯಾಸ್ ಫ್ಲೇಮ್ ಆಗೇ ಇದ್ದರೆ ಬೇಗ ಸೀದೋಗ್ಬಿಡುತ್ತೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಖೀರ್ ರೆಡಿ ಆಗಿದೆಯಲ್ಲ, ಅದಕ್ಕೆ ಈಗ ಫ್ರೈ ಮಾಡ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಅವು ಹಾಕ್ಕೊಳ್ಳೋಣ. ನೋಡಿ ರೆಡಿ ಆಯಿತು ಅಕ್ಕಿ ಪಾಯಸ ಅಥವಾ ಖೀರ್. ನೀವು ಒಂದ್ಸರಿ ಟ್ರೈ ಮಾಡಿ. ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.